ಡಿಸಿಎಂ ಡಿಕೆಶಿ ನಿವಾಸಕ್ಕೆ ಸಿಪಿ ಯೋಗೇಶ್ವರ್ ಬಂದಿದ್ದಾರೆ. ದಿಢೀರನೆ ಡಿಕೆ ಮನೆಗೆ ಸಿಪಿ ಯೋಗೇಶ್ವರ್ ಅವರ ಆಗಮನ ಆಗಿದೆ. ಕುತೂಹಲ ಕೆರಳಿಸಿದೆ ಸಿಪಿ ಯೋಗೇಶ್ವರ್ ಭೇಟಿ. ಡಿಸಿಎಂ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಸಿಪಿ ಯೋಗೇಶ್ವರ್ ಬಂದಿರೋದು ಯಾಕೆ ಕುತೂಹಲಕ್ಕೆ ಅಂದ್ರೆ, ಸಿಪಿ ಯೋಗೇಶ್ವರ್ ಅವರ ಟ್ರ್ಯಾಕ್ ರೆಕಾರ್ಡ್ ಆ ರೀತಿ ಇದೆ. ಈ ಹಿಂದೆ ಮೈತ್ರಿ ಸರ್ಕಾರವನ್ನ ಬೀಳಿಸಿ ಬಿಜೆಪಿಯನ್ನು ಅಧಿಕಾರಕ್ಕೆ ತರೋದ್ರಲ್ಲಿ ಸಿಪಿ ಯೋಗೇಶ್ವರ್ ಪಾತ್ರ ಬಹಳ ದೊಡ್ಡದಿತ್ತು. ಅದಾದ್ಮೇಲೆ ಅವ್ರಿಗೆ ಸಚಿವ ಸ್ಥಾನ ಸಿಕ್ತು. ಈಗ ಅದೇ ಸಿಪಿ ಯೋಗೇಶ್ವರ್ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಭೇಟಿ ಕೊಟ್ಟಿದ್ದಾರೆ. ಅವರೀಗ ಶಾಸಕರು ಕೂಡ ಹೌದು, ಡಿಕೆ ಶಿವಕುಮಾರ್ ಅವರ ಆಪ್ತಮಣದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ನಿನ್ನೆ 3 ಶಾಸಕರ ಜೊತೆಗೆ ಡಿಕೆ ಮೀಟಿಂಗ್ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಇದೇ ಸಿಪಿ ಯೋಗೇಶ್ವರ್ ಡಿಕೆ ನಿವಾಸದಲ್ಲಿದ್ದರು. ಪದೇ ಪದೇ ಡಿಕೆ ಬ್ರದರ್ಸ್ ಜೊತೆಗೆ ಕಾಣಿಸ್ಕೊಳ್ತಾ ಇರೋದು, ಅವ್ರ ನಿವಾಸಕ್ಕೆ ಬರ್ತಾ ಇರೋದ್ರಿಂದ ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. ಸಿಪಿ ಯೋಗೇಶ್ವರ್ ಈಗ ಮತ್ತೊಮ್ಮೆ ಡಿಕೆ ಮನೆಗೆ ಬಂದಿರುವಂತಹ ನೇರ ದೃಶ್ಯಾವಳಿಗಳನ್ನು ನೀವು ಗಮನಿಸ್ತಾ ಇದ್ದೀರಿ. ದರ್ಶನ ಮಾಡ್ಕೊಂತೀವಿ ಅಷ್ಟೇ ಸರ್. ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಮಸೂದ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಮಸೂದ್, 5 ವರ್ಷ ಸಿಎಂ ಆಗಲೇಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರ ಹಠ, ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಬಯಕೆ, ಇದರಲ್ಲಿ ಯಾರ ಮೇಲುಗೈ ಆಗುತ್ತೆ ಅನ್ನೋದು ಕುತೂಹಲ. ಬಟ್ ಸಿಪಿ ಯೋಗೇಶ್ವರ್ ಅವರು ಪದೇ ಪದೇ ಡಿಕೆ ಶಿವಕುಮಾರ್ ನಿವಾಸಕ್ಕೆ ಬರ್ತಾ ಇರೋದು, ಅವ್ರ ಜೊತೆ ಕಾಣಿಸ್ಕೊಳ್ತಾ ಇರೋದು ಬೇರೆ ರೀತಿಯ ಮೆಸೇಜ್ ಅನ್ನು ಕೊಡ್ತಾ ಇದೆಯಾ ಹೇಗೆ ಅಂತ ಹೇಳಿ? ಪ್ರೇಮ್, ಸಿಪಿ ಯೋಗೇಶ್ವರ್ ಚನ್ನಪಟ್ಟಣ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಬಂದರು. ಬಿಜೆಪಿಯಿಂದ ಕಾಂಗ್ರೆಸ್ಗೆ ಕರೆತಂದಿದ್ದೆ ಡಿಕೆ ಶಿವಕುಮಾರ್ ಅವರು ಒಂದು ರೀತಿಯಲ್ಲಿ ಶಾಕ್ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಬಿಜೆಪಿಗೆ ಒಂದು ರೀತಿಯಲ್ಲಿ ಆಘಾತಕಾರಿ ಸನ್ನಿವೇಶ ಸೃಷ್ಟಿ ಮಾಡಿ ಸಿಪಿ ಯೋಗೇಶ್ವರನ್ನು ಕರ್ಕೊಬಂದರು. ಸಿಪಿ ಯೋಗೇಶ್ವರ್ ಡಿಕೆಶಿ ಮಾತಿಗೆ ಬಂದಿರುವಂಥದ್ದು ಅವ್ರಿಗೆ ಏನೇನು ಅಭಿಲಾಷ ಕೊಟ್ಟಿದ್ದಾರೆ ಅದು ಸೆಕೆಂಡ್ರಿ. ಆದರೆ ಒಂದು ರೀತಿಯಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಡಿಕೆಶಿ ಬಣದ ಶಾಸಕರಂತ ಗುರುತಿಸ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರ ಜೊತೆನೂ ಕೂಡ ಚೆನ್ನಾಗಿದ್ದಾರೆ. ತೀರಾ ಲೆಕ್ಕಾಚಾರ ತೂಕದ ಮಾತು ಬಂದಾಗ ಡಿಕೆಶಿ ಕಡೆನೇ ಅವರ ಮನಸ್ಸು ವಾಲುವಂಥದ್ದು. ಆ ಹಿನ್ನೆಲೆಯಲ್ಲೇ ಈಗ ಏನು ಅಧಿಕಾರ ಹಸ್ತಾಂತರಕ್ಕೆ ಪ್ರಹಸನ ನಡೀತಾ ಇದೆ, ಡಿಕೆಶಿ ಬಣದ ಶಾಸಕರ ಸಂಖ್ಯೆ ಹೆಚ್ಚಳ ಮಾಡಿಕೊಳ್ಳುವಂತಹ ಪ್ರಯತ್ನ ನಡೀತಿದೆ. ಈ ಹಿನ್ನೆಲೆಯಲ್ಲೇ ಸಿಪಿ ಯೋಗೇಶ್ವರ್ ಡಿಕೆಶಿ ಅವರ ಭೇಟಿ ಮಹತ್ವ ಪಡೆದುಕೊಂಡಿದೆ. ಇವತ್ತು ಈಗ ಯೋಗೇಶ್ವರ್ ಅವರು ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಇದೊಂದು ರೀತಿಯಲ್ಲಿ ಅವರ ಶಾಸಕ ಬಲದಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಒಂದು ರೀತಿಯಲ್ಲಿ ಸೇರ್ಪಡೆ ಆಗಿರುವಂಥದ್ದು. ಶಾಸಕರ ಬೆಂಬಲ ಜಾಸ್ತಿ ಆಗ್ತಿದೆ ಅನ್ನುವಂಥ ಚಿತ್ರಣ ಇಲ್ಲಿ ತೋರಿಸುವಂತಹ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಸಿಪಿ ಯೋಗೇಶ್ವರ್ ಅವರು ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಬಣದವರೆಗೂ ಕೂಡ ಒಂದು ರೀತಿಯಲ್ಲಿ ಅವಲ್ಲೂ ಕೂಡ ಚರ್ಚೆ ಆಗುವ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಇದೆ. ಇನ್ನು ಯಾರೂ ಕೂಡ ಈ ರೀತಿ ಬಣಗಾರಿಕೆ ಬಹಿರಂಗ ಹೇಳಿಕೆ ಕೊಡಬಾರ್ದು ಅಂತ ಸೂಚನೆ ಇದ್ದಾಗಿಯೂ ಕೂಡ ಈ ಥರ ಭೇಟಿ ಮಾಡೋದು, ಸಹಕಾರ ಕೋರೋದು, ಬೆಂಬಲ ವ್ಯಕ್ತಪಡಿಸೋದು, ಜೊತೆಗೆ ಬಹಿರಂಗ ಹೇಳಿಕೆ ಕೊಡೋದು ಎಲ್ಲವೂ ಕೂಡ ಕಾಂಗ್ರೆಸ್ನಲ್ಲಿ ನಡೀತಿದೆ. ಪರಿಸ್ಥಿತಿ ಕೈ ಮೀರಿ ಹೋಗಿದೆ. ಈಗಿನ ಸಂದರ್ಭದಲ್ಲಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು ಸಿಪಿ ಯೋಗೇಶ್ವರ ಡಿಕೆಶಿ ಮನೆಗೆ ಭೇಟಿ ಕೊಟ್ಟಿರುವಂಥದ್ದು. ಏನೆಲ್ಲ ಚರ್ಚೆ ಮಾಡ್ತಾರೆ ಕಾದು ನೋಡಬೇಕು. ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಒಂದು ರೀತಿಯಲ್ಲಿ ಕುತೂಹಲ ಘಟ್ಟಕ್ಕೆ, ನಿರ್ಣಾಯಕ ಹಂತಕ್ಕೆ ಪ್ರಹಸನ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಪ್ರೇಮ್, ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ಸಿಪಿ ಯೋಗೇಶ್ವರ್ ಈ ಹಿಂದೆ ವಿಜಯೇಂದ್ರ ಜೊತೆಗೆ ಗುರುತಿಸ್ಕೊಂಡವರು, ಈಗ ಇದೇ ಸಿಪಿ ಯೋಗೇಶ್ವರ್ ಡಿಕೆ ಶಿವಕುಮಾರ್ ಅವರ ಕೈಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಪದೇ ಪದೇ ಅವರ ನಿವಾಸಕ್ಕೆ ಭೇಟಿ ಕೊಡ್ತಾ ಇರೋದು ಏನಾಗುತ್ತೆ ಎನ್ನುವಂತಹ ಕುತೂಹಲ